ಜಿಪಿಎ ಎಲೆಕ್ಷನ್ ನಡೆಯೋದೇ ಡೌಟ್ ಎನ್ನಲಾಗ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಮಹಿಳಾ ಮೀಸಲು ಜಾರಿಯಾಗಿಲ್ಲ ಅಂತ ಹೇಳಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಜಿಪಿಎ ಎಲೆಕ್ಷನ್ ನಡೆಯೋದೇ ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಮಹಿಳಾ ಮೀಸಲು ಜಾರಿಯಾಗಿಲ್ಲ ಅಂತ ಹೇಳಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. 50% ಮಹಿಳಾ ಮೀಸಲು ಇನ್ನೂ ಕೂಡ ಜಾರಿಯಾಗಿಲ್ಲ. 369 ಸ್ಥಾನದ ಪೈಕಿ 9 ವಾರ್ಡ್ಗಳಲ್ಲಿ ಇನ್ನೂ ಕೂಡ ಮೀಸಲು ಸಿಕ್ಕಿಲ್ಲ. ಹಾಗಾಗಿ ಈ ರೀತಿಯ ಚರ್ಚೆ ಆಗ್ತಾ ಇದೆ. ಅಂದ್ರೆ ಜಿಪಿಎ ಎಲೆಕ್ಷನ್ ನಡೆಯೋದೇ ಅನುಮಾನ ಅನ್ನೋ ವಿಚಾರ ಇದೀಗ ಚರ್ಚೆ ಆಗ್ತಾ ಇದೆ. 50% ಮಹಿಳಾ ಮೀಸಲಾತಿಯನ್ನ ಕೊಡ್ಲೇಬೇಕು. ಜಿಪಿಎ ಕಾಯ್ದೆ ಪ್ರಕಾರ ಮೀಸಲಾತಿಯನ್ನ ಕೊಡ್ಲೇಬೇಕು. ಹಲವು ಮಹಿಳೆಯರು ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮಹಿಳಾ ಮೀಸಲು ಹಂಚಿಕೆ ಸರಿಯಾಗಿ ಜಾರಿಯಾಗಿಲ್ಲ ಅಂತ ಹಲವು ಮಹಿಳೆಯರು ಇದೀಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೂಕ್ತ ಮಹಿಳೆ ಮೀಸಲನ್ನು ನೀಡುವಂತೆ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಹಲವಾರು ಮಹಿಳೆಯರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಹೈಕೋರ್ಟ್ನ ಅಂಗಳಕ್ಕೆ ಮಹಿಳಾ ಮೀಸಲು ವಿಚಾರ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಪ್ರಸನ್ನ, ಒಂದ್ ಕಡೆ ಜಿಪಿಎ ಎಲೆಕ್ಷನ್ಗೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಇದೀಗ ಎಲೆಕ್ಷನ್ ನಡೆಯೋದೇ ಡೌಟ್ ಎನ್ನಲಾಗ್ತಾ ಇದೆ. ಯಾಕೆ, ಕಾರಣ ಏನು? ತೇಜಸ್ವಿನಿ, ಮುಖ್ಯವಾದ ಕಾರಣ ಏನಂತಂದ್ರೆ ಈಗ ಜಿಬಿಎ ಎಲೆಕ್ಷನ್ ಆದ ನಂತರ ಏನು ರಿಸರ್ವೇಶನ್ ಅನ್ನ ಘೋಷಣೆ ಮಾಡಿದ್ದಾರೆ, ವಾರ್ಡ್ ವಾರು ಮೀಸಲು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಈ ಮೀಸಲು ಪಟ್ಟಿಯಲ್ಲಿ ಸರಿಯಾಗಿ ಆ ಮೀಸಲಾತಿಯನ್ನ ಮಾಡಿಲ್ಲ ಎನ್ನುವಂತಹ ಒಂದು ಗಂಭೀರವಾದಂತಹ ವಿಚಾರ ಹೊರಗೆ ಬಂದಿರುವಂತದ್ದು. ಅದರಲ್ಲೂ ಕೂಡ ಈಗ ನೋಡಿ 50% ರಿಸರ್ವೇಶನ್ ಮಹಿಳೆಯರಿಗೆ ಕೊಡಬೇಕು ಅನ್ನುವಂತ ಮಾತಿದೆ. ಅದರ ಒಂದು ಆಧಾರದ ಮೇಲೆ 369 ವಾರ್ಡ್ಗಳ ಪೈಕಿ ಅರ್ಧದಷ್ಟು ಒಂದು ಸಂದರ್ಭದಲ್ಲಿ 185 ವಾರ್ಡ್ಗಳನ್ನ ಮಹಿಳಾ ಮೀಸಲರಿಗೆ ಕೊಡಬೇಕಾಗ್ತದೆ. ಆದ್ರೆ 9 ವಾರ್ಡ್ಗಳಲ್ಲಿ ಮಹಿಳಾ ಮೀಸಲು ಶಾರ್ಟೇಜ್ ಇದೆ ಅನ್ನುವಂಥದ್ದು. ಅಂದ್ರೆ ಅದಕ್ಕಿಂತ ಕಡಿಮೆ ಇದೆ. 176 ವಾರ್ಡ್ಗಳಿಗೆ ಮಾತ್ರ ಕೊಟ್ಟು ಕಡಿಮೆ ಮಾಡಿದ್ದಾರೆ ಅನ್ನುವಂತ ವಿಚಾರ ಹೊರಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ 2025 ಏನು ಜಿಬಿಎ ಆಕ್ಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಇದು ಕಡ್ಡಾಯ ಕೊಡಬೇಕಾಗಿರೋದು, ಮ್ಯಾಂಡೇಟರಿ ಕಡ್ಡಾಯ ಇದೆ. ಅದನ್ನೇನ ಕೊಡ್ಲಿಲ್ಲ ಅಂತಂದ್ರೆ ಅದನ್ನ ಪ್ರಶ್ನಿಸುವ ಹಕ್ಕು ಅಧಿಕಾರ ಮಹಿಳೆಯರಿಗಿದೆ. ಜೊತೆನಲ್ಲಿ ಈ OBC ಅವ್ರಿಗೆ ಏನಿದೆ, ಅವ್ರಿಗೂ ಕೂಡ ಸರಿಯಾದ ರೀತಿಯಲ್ಲಿ ರಿಸರ್ವೇಶನ್ ಅನ್ನ ಕೊಟ್ಟಿಲ್ಲ ಅನ್ನುವಂತಹ ವಿಚಾರ ಕೂಡ ಹೊರಬಂದಿರುವಂತದ್ದು. ಹಾಗಾಗಿ ಈ ಎರಡೂ ವಿಚಾರಗಳನ್ನ ಇಟ್ಟುಕೊಂಡು ಈಗೇನು ತಾತ್ಕಾಲಿಕ ಪಟ್ಟಿ ಬಿಟ್ಟಿದ್ದಾರೆ, ಇದರಲ್ಲಿಂತ ಲೋಪಗಳನ್ನ ನಾವು ಹೇಳ್ತಾ ಇರುವಂತದ್ದು. ಇದರ ನಂತರ ಇನ್ನೊಂದು ವಾರದಲ್ಲಿ ಆಕ್ಷೇಪಣೆಗಳೆಲ್ಲ ಸಲ್ಲಿಸಲಿಕ್ಕೆ ನಿನ್ನೆ ಕೊನೆಯ ದಿನ ಆಗಿತ್ತು. ಒಂದು ವಾರದಲ್ಲಿ ಫೈನಲ್ ಪಟ್ಟಿ ಕೂಡ ಬಿಡುಗಡೆ ಮಾಡುತ್ತೆ ಸರ್ಕಾರ. ಆ ಫೈನಲ್ ಪಟ್ಟಿನಲ್ಲಿ ಇದು ಸರಿ ಮಾಡಿಲ್ಲ ಅಂದ ಸಂದರ್ಭದಲ್ಲಿ, ಈ ಲೋಪಗಳನ್ನು ಸರಿಪಡಿಸಲಿಲ್ಲ ಅನ್ನೋ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ನಾವು ಕೋರ್ಟ್ ಮೊರೆ ಹೋಗ್ತೀವಿ, ಹೈಕೋರ್ಟ್ ಮೊರೆ ಹೋಗ್ತೀವಿ ಅನ್ನೋದನ್ನ NR ರಮೇಶ್ ಅವರು ಹೇಳಿರುವಂತದ್ದು. ಈಗಾಗಲೇ PAL ಹಾಕ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂತ ವಿಚಾರ ಹೇಳಿದ್ದಾರೆ. ಯಾಕಂದ್ರೆ ಸಹಜವಾಗಿ ಕೂಡ ಕಳೆದ ಬಾರಿ ಕೂಡ ಈಗ SC/ST ರಿಸರ್ವೇಶನ್ ಸರಿಯಾಗಿ ಹಂಚಿಕೆ ಆಗಿಲ್ಲ ಅನ್ನೋ ಉದ್ದೇಶಕ್ಕೇನೆ ಕಳೆದ ಒಂದು 2 ವರ್ಷದ ಹಿಂದೆ ಇದೇ ರೀತಿಯಾಗಿ ವಾರ್ಡ್ವಾರು ಮೀಸಲು ಪಟ್ಟಿ ಪ್ರಕಟ ಆದಾಗ್ಲೂ ಕೂಡ ಕೋರ್ಟ್ ಮೊರೆ ಹೋಗಿತ್ತು, ಬಹಳಷ್ಟು ಟೈಮ್ ತಗೊಳ್ತು. ಈಗ ಮತ್ತೆ ಅದೇ ರೀತಿಯಲ್ಲಿ ಮತ್ತೆ ಕೋರ್ಟ್ಗೆ ಹೋದ್ರೆ ಮತ್ತೆ ಇದಕ್ಕೆ ಗ್ರಹಣ ಹಿಡಿತದೆ ಜಿಬಿಎ ಎಲೆಕ್ಷನ್ಗೆ. ಯಾಕಂತಂದ್ರೆ ಅದನ್ನ ಸರಿಯಾಗಿ ರೀತಿಯಲ್ಲಿ ಮ್ಯಾಂಡೇಟರಿ ಆಗಿ ರಿಸರ್ವೇಶನ್ ಹಂಚಬೇಕು ಅನ್ನುವಂತ ವಿಚಾರ ಇರೋದ್ರಿಂದ ಹೈಕೋರ್ಟ್ ನಲ್ಲಿ ಈ ಕೇಸ್ ಬಂದ್ರೆ, ಹೈಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆದ್ರೆ ಮತ್ತೆ ಜಿಬಿಎ ಎಲೆಕ್ಷನ್ ನಡೆಯುವಂತದ್ದು ಮುಂದೆ ಹೋಗುವಂತ ಸಾಧ್ಯತೆ ಇದೆ ಎನ್ನುವಂತ ಸ್ಪಷ್ಟವಾದಂತಹ ಮಾಹಿತಿ ನಮ್ಗೆ ಲಭ್ಯ ಆಗ್ತಾ ಇರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.